ಯಾಕಮ್ಮ ಅಳ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲಮ್ಮ, ಹಳೆ ನೆನಪುಗಳು ನೆನಪಾದ್ವು. ಹೌದು, ಇವತ್ತು ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ. ಏನ್ ವಿಶೇಷ? ಹೋ ಅದಾ, ಇವತ್ತಿಗೆ ನನ್ನ ಮದುವೆ ಆಗಿ 1 ವರ್ಷ ಆಯ್ತು. ಅದಕ್ಕೆ ನನ್ನ ಗಂಡನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲವ. ನಿನ್ ಗಂಡನ್ ನೀನು ಚೆನ್ನಾಗಿ ನೋಡ್ಕೋ. ಚೆನ್ನಾಗಿ ನೋಡ್ಕೊಳ್ಳೋದ? ಅವರು ಅಂದರೆ ನಂಗೆ ಸರ್ವಸ್ವ. ಪ್ರತಿ ಹೆಣ್ಗೂ ಅವ್ರವ್ರ ಗಂಡಂದ್ರೆ ಸರ್ವಸ್ವ. ಈ ಕರಿಮಣಿ, ಈ ತಾಳಿ ಇದೆಯಲ್ಲ, ಇದ್ರ ಮಾಲೀಕನ್ ಚೆನ್ನಾಗಿ ನೋಡ್ಕೊಂಡ್ರೆ ಇದನ್ನ ಕಟ್ಟಿದ ಕೈಗಳು ನಮ್ಮನ್ನು ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ತವೆ. ಆದರೆ ನಾನು ದಡ್ಡಿ ಕಣವ, ಇದನ್ನು ಕಟ್ಟಿದ ಕೈಗಳಿಗೆ ನಾ ಅವಮಾನ ಮಾಡಿಬಿಟ್ಟೆ. ಅದಕ್ಕೆ ನನಗೆ ಈ ಪರಿಸ್ಥಿತಿ. ಅಮ್ಮ, ನೀವು ಅವಮಾನ ಮಾಡಿಬಿಟ್ರಾ? ನನಗೇನು ಅರ್ಥ ಆಗ್ತಿಲ್ಲ. ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳಿ. ನಮ್ದೊಂದು ಸುಂದರ ಸಂಸಾರ. ಮಕ್ಕಳೇ, ಪಾಠ ಪ್ರಾರಂಭಿಸೋಣ. ದ.ರಾ. ಬೇಂದ್ರೆ ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು 1896 ಜನವರಿ 31ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರು ವೃತ್ತಿಯಲ್ಲಿ ಶಿಕ್ಷಕರು. ಇವರ 4 ತಂತಿ ಅನ್ನೋ ಕೃತಿಗೆ 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ರಾಧಾ, ಕೂತ್ಕೊಳ್ಳಪ್ಪ. ಪಪ್ಪ, ಯಾವಾಗ ಬಂದ್ರಿ? ಈಗ ತಾನೇ ಬಂದಮ್ಮ. ಚೆನ್ನಾಗಿದ್ದೀರಾ ಪಪ್ಪ? ಹಾ, ಚೆನ್ನಾಗಿದ್ದೀನಮ್ಮ. ನೀನ್ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಪಪ್ಪ. ರಾಮಯ್ಯ, ಚೆನ್ನಾಗಿದ್ದೀರಾ? ಹೂನವ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರೇನವ? ಚೆನ್ನಾಗಿದ್ದೀನಿ. ಏನಮ್ಮ ರಾಧಾ, ಅಳಿಯಂದ್ರೆ ಕಾಣ್ತಾನೆ ಇಲ್ಲ? ಪಪ್ಪ ಈಗ ತೋಟದ ಕಡೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಓ ಮಾವಯ್ಯ, ಯಾವಾಗ ಬಂದ್ರಿ ಮಾವಯ್ಯ? ಈಗ ತಾನೇ ಬಂದೆ ಅಳಿಯಂದ್ರೆ. ಹೌದಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಏನಪ್ಪ ವಿಷ್ಣು, ಚೆನ್ನಾಗಿದ್ದೀಯಾ? ಮತ್ತೇನ್ ಮಾವಯ್ಯ ವಿಶೇಷ? ಹಾ ಸರಿ, ಏನಿಲ್ಲ. ಈ 24ನೇ ತಾರೀಕು ನಮ್ಮೂರಲ್ಲಿ ಹಬ್ಬ ಇದೆ. ಹಬ್ಬಕ್ಕೆ ಎಲ್ಲರೂ ಬರ್ಬೇಕು. ಆಯ್ತು ಮಾವಯ್ಯ, ಎಲ್ರೂ ಸೇರ್ಕೊಂಡು ಬರ್ತೀವಿ. ತಪ್ಪಿಸ್ಬಾರ್ದು, ಎಲ್ರೂ ಸೇರ್ ಬರ್ಬೇಕು. ಆಯ್ತು ಮಾವಯ್ಯ. ರೀ, ಊರ ಹಬ್ಬಕ್ಕೆ ಹೋಗ್ಬೇಕು. ನಂಗೆ, ನಿಮ್ಗೆ, ಮಕ್ಕಳಿಗೆ ಬಟ್ಟೆ ತಗೋಬೇಕು. ಹೋಗೋಣ ರೀ. ನೋಡ್ರಾದ, ಅಮ್ಮಗ್ ಹುಷಾರಿಲ್ಲ. ಅವ್ರಿಗೆ ಹುಷಾರಿಲ್ದ ಈ ಸಮಯದಲ್ಲಿ ಹೋಗೋದ್ ಸರಿ ಕಾಣಲ್ಲ. ಅವ್ರಿಗೆ ಹುಷಾರಾದ್ಮೇಲೆ ಯಾವಾಗಾರ ಹೋಗೋಣಂತೆ ಬಿಡು. ನೀವು ಬರ್ದೇ ಇರೋದಕ್ಕೆ ಏನೇನೋ ಕಾರಣ ಹೇಳ್ಬೇಡಿ. ರಾಧಾ, ಒಂದ್ಸಲ ಹೇಳ್ದೆ ತಾನೆ ಅಮ್ಮಗ್ ಹುಷಾರಿಲ್ಲ ಅಂತ, ಆಮೇಲೆ ಹೋಗಕ್ಕಾಗಲ್ವಾ? ರೀ, ನಮ್ಮ ಅಪ್ಪಂಗೆ ನಾನೊಬ್ಳೆ ಮಗಳು. ಊರ ಹಬ್ಬಕ್ಕೆ ಎಲ್ಲರೂ ಬಂದಿರ್ತಾರೆ. ನಮ್ಮ ಅಪ್ಪನ ಮರ್ಯಾದೆ ಹೋಗೋದಿಲ್ವಾ ನಾ ಹೋಗಿಲ್ಲ ಅಂದ್ರೆ? ನಿನಗೆ ನಿಮ್ಮ ಅಪ್ಪನ ಮರ್ಯಾದೆ ಮುಖ್ಯ ಆದ್ರೆ ನನಗೆ ನಮ್ಮ ಅವ್ವನ ಆರೋಗ್ಯ ಮುಖ್ಯ. ಅವಳಿಗೆ ಆರಾಮಾದ್ಮೇಲೆ ಹೋಗೋದು. ರೀ, ಬೆಳಗ್ಗೆವರೆಗೂ ಟೈಮ್ ಇದೆ, ಯೋಚನೆ ಮಾಡಿ. ಸರಿ, ನೋಡೋಣ ಬಿಡು. ರೀ, ಈಗೇನ್ ನೀವು ಊರಿಗೆ ಬರ್ತಿರೋ ಇಲ್ವೋ? ರಾಧಾ, ಅಮ್ಮಗ್ ಹುಷಾರಿಲ್ಲ, ಈ ಸಮಯದಲ್ಲಿ ಬಿಟ್ಟು ಬರೋಕ್ಕಾಗಲ್ಲ. ನೀನ್ ಬೇಕಾದ್ರೆ ಒಬ್ಳು ಹೋಗು. ಇದೇ ಕೊನೆ ಮಾತಾ? ಹೌದು. ರೀ, ಎಂಟಿ ಆಸೆ ಪೂರೈಸದೆ ಇರೋರು ನೀವೆಂತ ಗಂಡ ರೀ? ಅಮ್ಮ, ತಾಯಿ ಬೆಲೆ ಗೊತ್ತಿರ್ತಾವ. ಓ ಮೇಸ್ಟ್ರೇ, ಓ
ನಿಮ್ಮ ಮನೆಯವರು ಸೇತುವೆ ಹತ್ತ ಹೋಯ್ತಾ ಇದ್ರು. ಹೌದಾ? ರಾಧಾ, ನಿಂತ್ಕ ರಾಧಾ. ನೋಡ್ರಾಧಾ, ಕೋಪದಲ್ಲಿ ಒಂದೇಟ್ ಹೊಡೆದೆ ಅಂತ ಬೇಜಾರಾಗ್ಬೇಡ. ದಯವಿಟ್ಟು ಮನೆಗೆ ಬಾ. ನೀವು ಹೊಡೆದಾಗ ಹೊಡೆಸ್ಕೊಂಡು ಅಂದಂಗೆ ಅನ್ನಿಸ್ಕೊಂಡು ಇರಕ್ಕೆ ನಾನೇನು ಬಿಖಾರಿ ಅಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ನಾನೇ ವಾರಸ್ದಾರಳು, ಅರ್ಥ ಮಾಡ್ಕೊಳ್ಳಿ. ಹೌದು ಕಣೆ, ನಿಮ್ಮಪ್ಪನಿಗೆ ನೀನೊಬ್ಳೆ ಮಗಳು. ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ನೀನೊಬ್ಳೆ ವಾರಸ್ತಾಳು. ದುಡ್ಡಿದೇನೋ ಅಹಂಕಾರದಲ್ಲಿ ಮೆರಿಬೇಡ. ನೋಡು, ಹಠ ಒಳ್ಳೇದಲ್ಲ. ನಿರ್ಧಾರ ತಗೊಂಡಾಗಿದೆ. ನಿಮ್ಮ ಆಸೆಯಂತೆ ಹರಿನ ಡಾಕ್ಟ್ರು ಮಾಡೋದು, ವಿಷ್ಣುನ ಮೇಷ್ಟ್ರು ಮಾಡೋ ಜವಾಬ್ದಾರಿ ನಂದು. ಇವ್ರು ನನಗೂ ಮಕ್ಕಳು ಅನ್ನೋದನ್ನ ಮರಿಬೇಡ. ಅವರು ಬರೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಹರಿ, ವಿಷ್ಣು, ನಿಮ್ ಜೀವನ ಚೆನ್ನಾಗಿರ್ಬೇಕಂದ್ರೆ ನನ್ನ ಜೊತೆ ಬನ್ನಿ. ಮಕ್ಕಳೇ, ಅಪ್ಪ ಬೇಕೋ ಅಮ್ಮ ಬೇಕೋ ನೀವೇ ನಿರ್ಧಾರ ಮಾಡಿ. ಅಮ್ಮ ರಾಧಾ, ಗಂಡ ಹೆಂಡತಿ ನಡುವೆ ಜಗಳ ಸಹಜವಮ್ಮ. ಅದನ್ನೇ ದೊಡ್ಡದು ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಂಬೇಡಮ್ಮ. ಪಾಪ, ದಯವಿಟ್ಟು ನನ್ನ ಮನಸ್ಥಿತಿ ಸರಿ ಇಲ್ಲ, ಸುಮ್ಮನಿದ್ಬಿಡಿ. ಅಮ್ಮ ರಾಧಾ, ನನಗೆ ಗೊತ್ತಮ್ಮ ನಿನ್ನ ಮನಸ್ಥಿತಿ ಸರಿ ಇಲ್ಲ ಅಂತ. ನಿನ್ನ ಮನಸ್ಥಿತಿ ಸರಿ ಹೋದ ಮೇಲೆ ನಿನ್ನ ಗಂಡನ ಜೊತೆ ಹೋಗಿ ಚೆನ್ನಾಗಿ ಜೀವನ ಮಾಡಮ್ಮ. ಗೊತ್ತಲ್ಲ, ಇವಾಗಿನ ಸಮಾಜ ಕೆಟ್ಟದಾಗಿ ನೋಡುತ್ತೆ. ಪಾಪ, ನಾವಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ. ನಾನು ನನ್ನ ಮಗ ಹೋಗಿ ಯಾವುದಾದ್ರೂ ಒಂದು ಅನಾಥಾಶ್ರಮ ನೋಡ್ಕೋತೀವಿ. ಹರಿ, ಓ ಇಲ್ಲಿ ಬಾರೋ. ಇಲ್ಲಮ್ಮ, ನಾ ಟಿವಿ ನೋಡ್ತಿದ್ದೀನಿ, ನಾ ಬರಲ್ಲಮ್ಮ. ಹರಿ, ಕರಿಯೋದು ಕೇಳಿಸ್ತಾ ಇಲ್ವೇನೋ? ಥು, ಹೋಗಿ ಹಾಲು ತಗೊಂಬಾ. ನಾ ಟಿವಿ ನೋಡ್ಬೇಕಮ್ಮ. ಹೋಗಿ ಹಾಲು ತಗೊಂಬಾ, ಜನ ಬಂದಿದ್ದಾರೆ. ಈ 10 ರೂಪಾಯಿ ಹಾಲು ತಗೋ, ಈ 1 ರೂಪಾಯಿ ಚಾಕ್ಲೇಟ್ ತಗೋ. ಮುದ್ದು ಅಮ್ಮ. ಜಾಣ ಮರಿ, ಹೋಗ್. ಅಮ್ಮ ಅಮ್ಮ, 1 ರೂಪಾಯಿ ಕೊಡಮ್ಮ. ಹಂಗೆಲ್ಲ ದುಡ್ಡು ಕೇಳಬಾರ್ದಂತ ಎಷ್ಟು ಸರಿ ಹೇಳಿಲ್ಲ ನಿಂಗೆ? ಈಗ ನೀ ಕೊಡ್ತೀಯೋ ಇಲ್ವೋ? ನೀ ಕೊಡ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ. ತಾತ ಮಲಗಿದ್ದಾರೆ ಮೇಲೆ, ಸುಮ್ಮನೆ. ಏನಮ್ಮ ರಾಧಾ, ದುಡ್ಡು ಕೊಟ್ರೆ ಮಕ್ಕಳು ಹಾಳಾಗ್ತಾರೆ ಅನ್ನೋ ಸಾಮಾನ್ಯ ಜ್ಞಾನನೂ ಬೇಡವಾ? ಪಪ್ಪ ತುಂಬಾ ಹಠ ಮಾಡ್ತಾ ಇದ್ದ, ಅದಕ್ಕೆ. ಅವನ್ ಕೇಳಿದನ್ನೆಲ್ಲ ಕೊಡಿಸ್ಬಿಡ್ತೀಯಾ? ಅವನಿಗೆ ಸ್ಕೂಲ್ಗೆ ಸೇರಿಸೋ ವ್ಯವಸ್ಥೆ ಮಾಡ್ತೀನಿ. ಮೊದಲು ಅವನಿಗೆ ಸ್ಕೂಲ್ಗೆ ಸೇರಿಸ್ಬೇಕು, ಅರ್ಥ ಆಯ್ತಾ? ಸರಿ ಪಪ್ಪ. ಮನೆಯೇ ಮೊದಲ ಪಾಠಶಾಲೆ, ಅದು ನಿನಗೆ ಗೊತ್ತು. ಭ್ರಷ್ಟಾಚಾರದ ಮೂಲ ಶುರುವಾಗೋದೇ ನೀನು ಕೊಡೋ ಈ 1 ರೂಪಾಯಿ. ತಿಳ್ಕೊ. ಪಪ್ಪ, ಏನಮ್ಮ? ಪಪ್ಪ ಪ್ರೀತಿಯಿಂದ ಕೊಟ್ಟಿರೋದು, ಭ್ರಷ್ಟಾಚಾರ ಹೇಗಾಗುತ್ತೆ? ನೀನೇನೋ ಪ್ರೀತಿಯಿಂದ ಕೊಟ್ಟಿದೀಯ, ಆದರೆ ಹರಿ ನೀನು ದುಡ್ಡು ಕೊಡದೇನೆ ಯಾವ ಕೆಲಸನೂ ಮಾಡೋದಿಲ್ಲ. ಅಂದ್ರೆ ಅವನು ದುಡ್ಡಿನಿಂದೆ ಬಿದ್ದಿದ್ದಾನೆ ಅಂತ ಅರ್ಥ. ಸರಿ ಪಪ್ಪ, ಇನ್ಮೇಲ್ ಕೊಡಲ್ಲ, ಸರಿನಾ? ನೋಡಮ್ಮ, ಏನೇ ಆಗ್ಲಿ ಗಿಡ ಇದ್ದಾಗ್ಲೇನೆ ಬಗ್ಗಿಸ್ಬೋದು, ಮರ ಆದ್ಮೇಲೆ ಅದು ಬಗ್ಗೋದಿಲ್ಲಮ್ಮ. ಇವಾಗ ನೋಡು, ರಾಜ್ಯ ದೇಶ ಎಲ್ಲ ಕಡೆನೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅದಂತೂ ಕಡಿಮೆಯಾಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದೇ ಮಕ್ಕಳ ಮನಸ್ಸಿನಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಜಾಗೃತಿ ಮೂಡಿಸಬೇಕು, ಲಂಚದ ವಿರುದ್ಧ ಕಿಚ್ಚಚ್ಚಬೇಕು. ಇದನ್ನೆಲ್ಲ ಮಕ್ಕಳು ಅರ್ಥ ಮಾಡ್ಕೊಂಡ್ರೆ ದೇಶದ ಭವಿಷ್ಯ ಸುಂದರವಾಗಿರುತ್ತೆ. ಅಪ್ಪ, ಏನಪ್ಪ? ಅಣ್ಣ ಮತ್ತೆ ಅಮ್ಮ ಯಾವಾಗ ಬರ್ತಾರಪ್ಪ? ಅವ್ರು ಯಾವಾಗ ಬರ್ಬೇಕು ಅನ್ಸುತ್ತೋ ಅವಾಗ ಬರ್ತಾರ ಬಿಡು. ನಾವೇ ಹೋಗಿ ಕರ್ಕೊಂಬರೋಣ. ಎಲ್ಲಿ ನಮಗೆ ಗೌರವ ಸಿಗೋದಿಲ್ವೋ ಅಲ್ಲಿ ನಮ್ಮ ಚಪ್ಪಲಿ ಕೂಡ ಬಿಡಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಂತ ಸಮಯ ಬಂದ್ರೆ ಆವಾಗ ನೋಡೋಣ ಬಿಡು. ಸರಿ ಆಯ್ತಪ್ಪ. ಬಾಹುಬಲಿ
ಕವರು. ಅಂಕಲ್ ಈ ಚಾಕ್ಲೇಟ್ ಕೊಡಿ. ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡಿ. ಬೇಕಾ? ಹೌದು, ನಿಂಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದಾ ಬಾ ಹೇಳ್ತೀನಿ. ಅಮ್ಮ ದುಡ್ಡು ಹೆಂಗ್ ಮಾಡೋದಮ್ಮ? ದುಡ್ಡು ಬರಲ್ವೋ? ಕಷ್ಟಪಟ್ಟು ಓದಿ ತಾತನ ಥರ ಡಾಕ್ಟ್ರ್ ಆದೆ ಅಂದರೆ ದುಡ್ಡು ತಂತಾನೆ ಬರುತ್ತೆ. ಅಮ್ಮ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಪಡ್ಬೇಕಾಗಿಲ್ಲ. ಇನ್ನೊಬ್ಬರ ತಲೆ ಮೇಲೆ ಕೈ ಆಡಿಸಿದ್ರೆ ಸಾಕು, ದುಡ್ಡು ತಾನಾಗೆ ಬರುತ್ತೆ. ಅವನ ಮನಸ್ಥಿತಿ ದುಡ್ಡಿನ ಹಿಂದೆ ಬೆನ್ನು ಹತ್ತಿತ್ತು. ಅವನ ವರ್ತನೆ ನೋಡಿ ಅಮೇರಿಕಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ವಿ. ತಾತ 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 ಇನ್ನೆಲ್ಲಪ್ಪ ತಾತ? ತಾತ ಹೋಗ್ಬಿಟ್ರು, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಆಮೇಲೇನಾಯ್ತು? ಯಾಕಪ್ಪ ಲೇಟು? ಅಮ್ಮ, ನಾನೊಂದು ನಿನಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಇವಳೆ. ಸರಿ ಬನ್ನಿ ಒಳಗಡೆ. ಟೀ ತಗೊಳಮ್ಮ. ಅಲ್ಲಿಡಿ. ಹೇಯ್, ಟೀ ತಗೋ. ಅಮ್ಮ, ಇವಳು ನನ್ನ ಫ್ರೆಂಡ್ ರೋಶಿನಿ ಅಂತ ಹೇಳಿದ್ನಲ್ಲ, ಇವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು, ಸಿಕ್ಕಾಬಟ್ಟೆ ಪ್ರಾಪರ್ಟಿ ಇದೆ. ಅದಕ್ಕೆ ಏನಿಲ್ಲ ಅಮ್ಮ, ಇಬ್ರು ಪ್ರೀತಿಸ್ತಾ ಇದ್ವಿ, ನಿಮಗೆ ಹೇಳ್ಬೇಕಂತ ಇದ್ದೆ. ಒಂದು ಹೆಣ್ಣಿಗೆ ಬೇಕಾಗಿರೋದು ಆಸ್ತಿ ಅಂತಸ್ತು ಅಲ್ಲಪ್ಪ, ರೀತಿ ನೀತಿ ಸಂಸ್ಕೃತಿ ಸಂಸ್ಕಾರ. ಹರಿ, ನಿಮ್ಮಮ್ಮ ನಂಗೆ ಇಂಡೈರೆಕ್ಟ್ ಆಗಿ ಅವಮಾನ ಮಾಡ್ತಿದ್ದಾರೆ. ಹೇ, ಅಮ್ಮ ಹೇಳ್ತಿರೋದು ಆಗಲ್ಲ, ಸಂಸ್ಕೃತಿ ಸಂಪ್ರದಾಯನ ಕಲಿಬೇಕು ಅಂತ ಅಷ್ಟೇ. ನಮ್ಮಪ್ಪ ಅಮ್ಮ ನಂಗೆಲ್ಲ ಕಲ್ಸಿದ್ದಾರೆ, ಹೊಸ ಕಲಿಯುವಂಥದ್ದು ಏನೂ ಇಲ್ಲ. ಇಟ್ಸ್ ಓಕೆ, ಅಷ್ಟಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೋತೀಯಾ? ಇದಕ್ಕೆ ಹೇಳಿದ್ದಪ್ಪ, ಮೊದಲು ಸಂಸ್ಕಾರ ಕಲಿಬೇಕು ಅಂತ. ನೋಡ್ ಹರಿ, ಜೀವನದಲ್ಲಿ ದುಡ್ಡು ತುಂಬಾ ಮುಖ್ಯ. ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡು, ಆಮೇಲೆ ನೋಡು ಎಲ್ರೂ ನೀ ಹೇಳ್ದಂಗೆ ಕೇಳ್ತಾರೆ. ನಿನಗೆ ನಾನ್ ಬೇಕು ಅಂದ್ರೆ ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡು, ಇಲ್ಲ ಅಂದ್ರೆ ನಿಮ್ಮಮ್ಮ ತೋರ್ಸೋ ಯಾವ್ದಾದ್ರು ಗೌರಮ್ಮನ್ ಮದ್ವೆ ಆಗು. ಲವ್ ಕೋಟಿ ಕೋಟಿ ದುಡ್ಡು ಹೆಂಗ ಮಾಡೋದು? ಕೋಟಿ 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 ದುಡ್ಡೆಲ್ಲಿ ಅಂತ ಕೇಳ್ತಿಲ್ಲ. ಓಕೆ ಓಕೆ ಓಕೆ, ಟೆಲ್ ಮಿ ಎನಿ 5 richest person name in the world. Any 5. ಬಿಲ್ ಗೇಟ್ಸ್, ಫ್ರಾನ್ಸಿಸ್, ಸ್ಟಾಲಿನ್, ಜುಗರ್ಬರ್ಗ್. ಚೈಲ್ಡ್ ನೀನು. ಅವರೆಲ್ಲ ತುಂಬಾ ಬಡವರು. ನಿಜವಾದ ಶ್ರೀಮಂತರು ಯಾರು ಗೊತ್ತಾ? ಅದೇ ದಿನಗೂಲಿ ಕಾರ್ಮಿಕರು. ನಿಮ್ಮ ತಾತ ವೇಸ್ಟ್ ನನ್ ಮಗ. ಏನ್ ಮಾಡಿದ್ರು ಇಷ್ಟು ವರ್ಷ? ಏನು ಮಾಡಿಲ್ಲ. ಡಾಕ್ಟರ್ ಆಗಿ ಟ್ಯಾಲೆಂಟ್ ಯೂಸ್ ಮಾಡದೆ ಸತ್ತೋಗ್ಬಿಟ್ರು. 5 ರೂಪಾಯಿ ಡಾಕ್ಟರ್ ಅಂತ, 5 ರೂಪಾಯಿ ಡಾಕ್ಟರ್. ನಿಮ್ ತಾತನ ಕ್ಲಿನಿಕ್ ಅಲ್ಲಿ ಕ್ಯೂ ನಿಲ್ತಿದ್ರು ಜನ. ಐ ಮೀನ್ ಅದೇ ದಿನಗೂಲಿ ಕಾರ್ಮಿಕರು. ನೋಡು, ದಿನಕ್ಕೆ ಏನಿಲ್ಲ ಅಂದ್ರೆ 200 ರಿಂದ 300 ಪೇಷಂಟ್, ಅಂದ್ರೆ ಅವರೇಜ್ 250 ಪೇಷಂಟ್. 5 ರೂಪಾಯಿ ಲೆಕ್ಕ ಮಾಡಿದ್ರೆ 1250 ರೂಪಾಯಿ. ಅದೇ ಒಂದು ತಿಂಗಳಿಗೆ 37,500. ಅದೇ ಒಂದು ವರ್ಷದ ಎಕ್ಸ್ಪೀರಿಯನ್ಸ್, ಒಂದು ವರ್ಷದ ಲೆಕ್ಕ 4,50,000. ಅದೇ ಟೋಟಲ್ 30 ವರ್ಷದ ಎಕ್ಸ್ಪೀರಿಯನ್ಸ್ ಅಂದ್ರೆ 1,35,00,000 ಅಷ್ಟೇ.
ಛೇ ಇವನು ದಾರಿ ತೋರಿಸ್ತಿದಾನ ಅಥವಾ ದಾರಿ ತಪ್ಪಿಸ್ತಿದಾನ? ಆದ್ರೆ ಜನ ಮಾತ್ರ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದ್ರು. ಅಂದ್ರೆ ಏನು? ಅದೇ ಜನನ ಬಂಡವಾಳ ಮಾಡ್ಕೋ. ಜನನೇ ಇನ್ವೆಸ್ಟ್ಮೆಂಟ್. ನಿಮ್ಮ ತಾತನ ಮೇಲಿರೋ ನಂಬಿಕೆನೆ ಬ್ಯಾಂಕ್ ಬ್ಯಾಲೆನ್ಸ್. ಭಯ ಜೀವನದ ಮೇಲಿನ ಭಯಾನೇ ನಿನಗೆ ಫಿಕ್ಸ್ಡ್ ಡಿಪಾಸಿಟ್. ನಿಮ್ ತಾತನ ಕ್ಲಿನಿಕ್ ಕಿತ್ತಾಕು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕನ್ವರ್ಟ್ ಮಾಡು. 10 ರೂಪಾಯಿ ಮ್ಯಾಕ್ಸಿಮಮ್ 10,000. ಅಂದ್ರೆ ಭ್ರಷ್ಟಾಚಾರ ಮಾಡು ಅಂತ ಹೇಳ್ತಿದ್ಯಾ? ಎಸ್, ಭ್ರಷ್ಟಾಚಾರ. ಯಾರು ಮಾಡಲ್ಲಪ್ಪ ಭ್ರಷ್ಟಾಚಾರ? ನೀ ಎತ್ತ ಯಾರು ದುಡ್ಡು ಮಾಡ್ತಾರಪ್ಪ? ನಮ್ ಜನ ಹೆಂಗೆ ಗೊತ್ತಾ? ನೀ ಬೇಡ ಅಂದ್ರು ತಗೋ ಅಂತ ಕೊಡ್ತಾರೆ. ನೀ ತಲೆ ಕೆಡ್ಸ್ಕೋಬೇಡ. ನಿಂಗ್ ಬೇಕಾದಷ್ಟು ಮಾಡ್ಕೋ. ಯುವರ್ ಚಾಯ್ಸ್. ಬೇಕಾದಷ್ಟು ಮಾಡ್ಕೋ. ಟೈಮ್ ಈಸ್ ಮನಿ. ರಿಚ್ ಯುವರ್ ಟಾರ್ಗೆಟ್. ಗೋ. ದುಡ್ಡು ಮಾಡು. ಕೋಟಿ ಕೇಳಿದೆಯಲ್ಲ, ದುಡ್ಡು ಮಾಡು. ನೋಡ್ ಹರಿ, ನನಗೆ ನಿಮ್ಮಮ್ಮ ಹೇಳ್ದಂಗೆಲ್ಲ ಇರೋಕ್ಕಾಗಲ್ಲ. ನಾನು ಇರೋದೇ ಹೀಗೆ. ಏನು ವಾಟ್ಸ್ ದಟ್? ಸಂಸ್ಕೃತಿ ಸಂಸ್ಕಾರನ? ನನಗದೆಲ್ಲ ಗೊತ್ತಿಲ್ಲ. ನಾನಿರೋದು ಹಿಂಗೆ. 2018 ಇದೀವಿ, 1947 ಬೆಳಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ತುಳಸಿ ಕಟ್ಟೆ ಸುತ್ತಕ್ಕೆಲ್ಲ ಆಗಲ್ಲ ನಂಗೆ. ನಾನ್ ಲವ್ ಮಾಡ್ತಿರೋದು ನಿಮ್ಮ ಅಮ್ಮನಲ್ಲ. ನಿನಗ್ ನಾನ್ ಬೇಕಾ ನಿಮ್ಮಮ್ಮ ಬೇಕಾ ಡಿಸೈಡ್ ಮಾಡ್ಕೋ. ಇವಾಗ ಏನ್ ನಿನ್ ಪ್ರಾಬ್ಲಮ್ಮು? ನಮ್ಮ ಅಮ್ಮನ ಒಪ್ಪಿಸ್ಬೇಕಷ್ಟೇ ತಾನೇ? ಒಪ್ಪಿಸ್ತೀನಿ, ಇವತ್ತೇ ಒಪ್ಪಿಸ್ತೀನಿ. ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ಬಾಗ್ಲು 1:30 ರಾತ್ರಿಯಲ್ಲಿ ಏನು ಕುಡ್ದು ಬಂದಿದೀಯಾ? ಕುಡಿಯೋಷ್ಟು ದೊಡ್ಡವನಾಗ್ಬಿಟ್ಟಿದೀಯಾ? ನಾನು ಇವತ್ತು ದೊಡ್ಡವನಾಗಿದ್ದೀನಿ. ನಿನಗೆ ಇವತ್ತು ಗೊತ್ತಾಯ್ತಾ? ಒಂದ್ ಹುಡುಗಿಗೋಸ್ಕರ ಕುಡ್ದು ಬಂದಿದೀಯಲ್ಲ, ನಾಚಿಕೆ ಆಗಲ್ವಾ? ನಾಚಿಕೆ? ಅವಳಿಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀನಿ. ಇದೇ ನಿನ್ನ ಕೊನೆ ನಿರ್ಧಾರನಾ? ಇದೇ ನಂದು ಕೊನೆದು, ಮೊದಲನೇದು, ಲಾಸ್ಟ್ನೇ ನಿರ್ಧಾರನೂ ಇದೆ. ನಿನಗೆ ನಾನ್ ಬೇಕೋ ಇಲ್ಲ ಆ ಹುಡುಗಿ ಬೇಕೋ? ನೀನೇ ನಿರ್ಧಾರ ಮಾಡು. ನಿನ್ನ ಗಂಡನ್ ಬಿಟ್ಟು ಬಂದಾಗ ನಾನು ಪ್ರೀತಿಸಿರೋ ಹುಡುಗನ ಬಿಡೋಕ್ಕೆ ತಯಾರಿಲ್ಲ. ನಂಗೆ ಅವ್ನು ಬಿಟ್ಟು ಬದುಕಿರೋದಕ್ಕೂ ಆಗಲ್ಲ. ಸೈ ಪ್ಲೀಸ್. ಏನವ ಮಗ ಏನು ಅಂತ ಮನೆ ಬಿಟ್ಟು ಹೋಗ್ತೀನವ? ಇಲ್ಲ ರಮಯ್ಯ, ಮನೆ ಬಿಟ್ಟು ಹೋಗ್ತಾ ಇಲ್ಲ. ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತಿನಲ್ಲಿ ಹೆಂಗ್ ಹೋಗ್ತೀಯವ? ರಮಯ್ಯ, ಹೆತ್ ಮಗನೇ ನೀ ಗಂಡ ಬಿಟ್ಟೋಳು ಅನ್ನುವಾಗ ಇನ್ನು ಈ ಸಮಾಜ ಎಲ್ಲ ನಾನು ಏನು ಅನ್ನುತ್ತೆ ರಮಯ್ಯ? ಅದೇನಾದ್ರೂ ಆಗಿರ್ಲಿ ರಮಯ್ಯ, ನನ್ನ ಗಂಡನ ಮನೆಗೆ ನಾನು ಹೋಗ್ತೀನಿ. ಸರಿ ಕಣವ, ನಾನೇ ಬಂದು 3 ಗಂಟೆ ಬಿಟ್ಟು ಬರ್ತೀನಿ. ಮಧ್ಯರಾತ್ರಿ 12 ಗಂಟೆ ಆಗೈತ್ ಕಣವ. ದಯವಿಟ್ಟು ನನ್ನ ಹೋಗೋಕ್ ಬಿಡು ರಮಯ್ಯ. ಆಯ್ತು ಕಣವ, ಆಯ್ತು. ಅವತ್ತು ಮನೆ ಬಿಟ್ಟು ನೇರವಾಗಿ ಇಲ್ಲಿಗೆ ಬಂದೆ. ಗಂಡನ ಮನೆಗೆ ಹೋಗಬೇಕು ಅಂದರೆ ನನ್ನ ಸ್ವಾಭಿಮಾನ ಅಡ್ಡ ಬರ್ತಿತ್ತು. ಅವ್ರು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೊಟ್ನಲ್ಲ ಅಂತ ಚಿಗುಪ್ಸೆ ಕಾಡ್ತಾ ಇತ್ತು. ಅವರಿಗೆ ಅವಮಾನಿಸಿದ ರೀತಿ ನೆನೆಸ್ಕೊಂಡ್ರೆ ನನ್ನ ಕರುಳು ಹಿಂಡ್ದಂಗಾಗುತ್ತೆ. ಮುಖ ತೋರಿಸೋ ಯೋಗ್ಯತೆ ಕೂಡ ನನಗಿಲ್ಲ ಅಂದ್ಕೊಂಡು ಈ ಆಶ್ರಮಕ್ಕೆ ಬಂದು ಇಲ್ಲಿ ಅನಾಥಳಾದೆ. ಅಯ್ಯೋ ಅಮ್ಮ, ಅನಾಥೆ ಅಂತ ಯಾಕೆ ಅನ್ಕೊಂತೀರಾ? ನಾವೆಲ್ಲ ನಿಮ್ಮ ಜೊತೆ ಇದ್ದೀವಲ್ಲ. ಚಿಂತೆ ಬಿಟ್ಟು ಆರಾಮಾಗಿರಿ. ನಂಗೆ ಕೆಲಸ ಇದೆ.
ನಿಮ್ಮ ಚಿಕ್ಕ ಮಗನ ಕತೆನ ನಾಳೆ ಹೇಳೋರಂತೆ. ನನ್ನ ದೇವ್ರು ಹೇಗಿದ್ದಾರೋ, ನನ್ನ ಚಿಕ್ಕ ಮಗ ಹೇಗಿದ್ದಾನೋ. ನಮ್ಮನೇಲಿ ಹುಡುಗ ನೋಡಕ್ ಶುರು ಮಾಡಿದ್ದಾರೆ. ನಂಗೆ ನಿನ್ ಬಿಟ್ಟಿರಕ್ಕಾಗೋದಿಲ್ಲ, ಅದ್ ನಿನ್ಗೂ ಚೆನ್ನಾಗಿ ಗೊತ್ತು. ಮರ್ಯಾದೆಗೆ ಹೆದ್ರಿ ಎಲ್ಲಿ ನನ್ ಬಿಟ್ಬಿಡ್ತೀಯೋ ಅನ್ನೋ ಭಯ ನಂಗೆ ಕಾಡ್ತಾ ಇದೆ. ಅಪ್ಪನ್ ಗೊತ್ತಿಲ್ಲದೆ ನಿನ್ನ ಪ್ರೀತಿ ಮಾಡಿದಂತೂ ನಿಜ. ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗೋಗಿದೆ. ಗೊತ್ತಾಗ್ಲಿ ಬಿಡು. ಹಾಗಂತ ನಮ್ಮ ಮನೆಯವ್ರನ್ನ ಎದುರು ಹಾಕೊಳಕ್ಕಾಗತ್ತಾ? ನಂಗೆ ಅವ್ರನ್ನೂ ಬಿಡಕ್ಕಾಗಲ್ಲ, ನಿಂಗೂ ಬಿಡಕ್ಕಾಗಲ್ಲ. ಹಾಗಂತ ನಿನ್ನ ಕೈ ಕೊಡಲ್ಲ ನಾನು. ಮದುವೆ ಆಗೋಣ ಬಿಡು, ಪ್ರಾಮಿಸ್. ಮೇಷ್ಟ್ರು ಒಳ್ಳೆ ಮನುಷ್ಯರು, ಹಿಂಗಾಗಬಾರ್ದಾಗಿತ್ತು. ಪಾಪ ಆಗಬಾರ್ದಾಗಿತ್ತು. ದೇವರು ಒಳ್ಳೆಯವರಿಗೆ ಒಳ್ಳೇದನ್ನೇ ಮಾಡ್ತಾನೆ ಬಿಡಿ. ನಾವೆಲ್ಲರೂ ಸೇರಿ ದುಡ್ಡು ಹಾಕಿ ಅವ್ರನ್ನ ಕರ್ಕೊಂಬರೋಣ ಬಿಡಿ. ಅಪ್ಪ ಬಂದ್ಲು ನೋಡು. ಎಲ್ಲಿಗೆ ಹೋಗಿದ್ದವ್ವ? ಶಿವನ್ ದೇವಸ್ಥಾನದಲ್ಲಿ ವಿಷ್ಣು ಜೊತೆ ಭಜನೆ ಮಾಡಕ್ಕೆ. ದೇವಸ್ಥಾನಕ್ಕೆ ಹೋಗಿದ್ದೆ ಅಪ್ಪ. ಯಾರ್ಯಾರು ಹೋಗಿದ್ರವ್ವ? ಹೇಳಿದ್ನಲ್ಲಪ್ಪ. ಸೌಂಡು. ನಾನು ಮತ್ತೆ ಪ್ರಸಾದ್ ಮಾಸ್ಟ್ರು ಮಗ ವಿಷ್ಣು ಅಪ್ಪ. ಏನು ಪ್ರೀತಿ ಮಾಡ್ತಿದ್ದೀರಾ? ನೋಡ್ ತೇಜು, ಪ್ರಸಾದ್ ಮೇಷ್ಟ್ರು ಒಳ್ಳೆ ಮನುಷ್ಯ. ವಿಷ್ಣು ಕೂಡ ತಂದೆ ಹಂಗೇನೆ, ವಿದ್ಯಾವಂತ, ಪ್ರಜ್ಞಾವಂತ, ಒಳ್ಳೆ ಮೇಷ್ಟ್ರು ಕೂಡ. ಯಾರಾದರೂ ಕಷ್ಟದಲ್ಲಿದ್ದರೆ ಹೋಗಿ ಸಹಾಯ ಮಾಡೋಂಥ ವ್ಯಕ್ತಿತ್ವ. ಇಂಥ ಮನಸ್ಸಿರೋ ಹುಡುಗರು ಸಿಗೋದೇ ಕಷ್ಟ. ನಾನೇ ಹುಡುಕಿದ್ರು ಇಂಥ ಹುಡುಗ ಸಿಗ್ತಿರ್ಲಿಲ್ವೇನೋ. ಅಪ್ಪೋ, ನಮ್ಮ ಜಾತಿನೇ ಬೇರೆ, ಅವ್ರ ಜಾತಿನೇ ಬೇರೆ. ಮುಚ್ಚ ಬಾಯಿ. ಜಾತಿ ಅಂತೆ ಜಾತಿ. ಯಾವಾಗಲೂ ಕಟ್ಟಿರೋ ಹಗ್ಗಕ್ಕೆ ಇನ್ನೂ ನೇಣು ಹಾಕೊಂಡೋದನ್ನ ಬಿಟ್ಟಿಲ್ಲ ಈ ನಮ್ಮ ಜನ. ನೀನು ಹಾಗಾಡ್ಬೇಡ. ಯಾವುದು ಜಾತಿ, ಬದುಕು ಮುಖ್ಯ. ವಿಷ್ಣುನ ಮದುವೆ ಆದ್ರೆ ನನ್ನ ಮಗಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ನಾನೇ ಪ್ರಸಾದ್ ಮೇಷ್ ಹತ್ರ ಹೋಗಿ ಮಾತಾಡ್ತೀನಿ. ಮುಂದೆ ಏನಾಗಬೇಕಂತ ನೋಡು. ಖುಷಿ ಏನವ್ವ? ರಾಧಮ್ಮ, 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 ಚೇತನ, ಚೇತನ. ಹೇ ರಾಧಮ್ಮ. ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗ್ತಾ ಇದೆ. ಡಾಕ್ಟರ್ ಹರಿಪ್ರಸಾದ್ ಅವ್ರನ್ನ ಕರೀರಿ. ಸರಿ ಮೇಡಮ್. ಏನ್ರಿ ಡಾಕ್ಟರ್ ಹರಿಪ್ರಸಾದ್, ಏನು ಬೇಜಾನ್ ದುಡ್ಡು ಮಾಡಿದಿರಂತೆ? ಏನ್ರಿ ಇದು ಆಸ್ಪತ್ರೆ? ಕ್ಲೀನೇ ಇಲ್ವಲ್ರಿ? ಸಿಕ್ಕಾಬಟ್ಟೆ ಕಂಪ್ಲೇಂಟ್ಸ್ ಬರ್ತೈತೆ. ಅದಕ್ಕೆ ಈ ವಿಸಿಟ್. ಇಲ್ಲ ಸರ್, ಹಾಸ್ಪಿಟಲ್ನೆಲ್ಲ ನೆನ್ನೆ ತಾನೇ ಕ್ಲೀನ್ ಮಾಡಿಸಿನಿ. ಅದ್ ಮಾಮೂಲ್ ಬಿಡಿ. ನೋಡಿ ಇವ್ರೆ, ಇದು ಹೆಂಗಿದೆ ಅಂತಂದ್ರೆ, ಈ ಎಲೆಕ್ಷನ್ ಟೈಮಲ್ಲಿ ರಾಜಕಾರಣಿಗಳು ಮಾಡ್ತಾರಲ್ಲ, ರಸ್ತೆಯಲ್ಲಿರೋ ತಗ್ಗು ಗುಂಡಿ ಇವೆಲ್ಲ ಮುಚ್ಚೋದು, ಮೇಲೆ ಕಳಪೆ ಕಾಮಗಾರಿ ಮಾಡೋದು. ಹಂಗೆ ಈ ಜನರಿಗೆಲ್ಲ ಸುಳ್ಳು ಆಶ್ವಾಸನೆಗಳನ್ನೆಲ್ಲ ಕೊಟ್ಟು ಏಮರ್ಸೋದು. ಹಂಗೆ ಈ ಅಧಿಕಾರಿಗಳು ಬಂದ್ರೆ ಈ ಆಫೀಸು ಕಚೇರಿಗಳು ಇದೆಲ್ಲವನ್ನು ಕ್ಲೀನ್ ಮಾಡೋದು. ಇವ್ರಿಗೆ ಅಭ್ಯಾಸ ಬಲ ಆಗೋಗಿದೆ. ನನ್ಗೆ ಅದೆಲ್ಲ ಬೇಕಾಗಿಲ್ಲ. ನನ್ಗೆ ಬೇಕಾಗಿರೋದು ಡಾಕ್ಟರ್ನ ದೇವ್ರು ಅಂತ ಕಾಣ್ತಾರಲ್ಲ ಈ ರೋಗಿಗಳು. ಇವ್ರಿಗೇನಾದ್ರೂ ತೊಂದ್ರೆ ಆದ್ರೆ ನಾನ್ ಸಹಿಸಲ್ಲ. ಮತ್ತೆ ಏನೇ ಮತ್ತೆ ಈ ವರ್ಷ ಬರ್ತಡೆಗೆ ಏನು ಗಿಫ್ಟ್ ಇಲ್ವಾ? ಆನೆಗೆ ಆನೆನೆ ನುಂಗಿದೀಯಾ, ಪಾಲಕ್ಕೆ ಯಾಕೆ ನುಲಿತೀಯ? ಕಿತ್ಕೋ. ಬಂತು. ಆಂಟಿ, ಡಾಕ್ಟರ್ ಕುಬೇರ್ ಅವರಿದ್ದಾರಾ? ಹಾ, ನಿನ್ ಕಣ್ಣಿಗೆ ಆಂಟಿ ತರನ ಕಾಣಿಸ್ತಿದ್ದೀನಿ. ಅಲ್ಲೆಲ್ಲೇ ಇರ್ಬೇಕು, ಹೋಗಿ ನೋಡೋಗು. ಓ ಸಾರಿ ಮೇಡಮ್,
ಡಾಕ್ಟರ್ ಕುಬೇರ್ ಅವರು ಇತ್ತೀಚೆಗೆ ಸರಿಯಾಗಿ ಡ್ಯೂಟಿನ ಮಾಡ್ತಾ ಇಲ್ವಂತೆ. ಹಂಗಂತ ನಾನು ಹೇಳಿಲ್ಲಪ್ಪ, ಇಡೀ ಹಾಸ್ಪಿಟಲ್ ಗೋಡಿನೇ ಮಾತಾಡ್ತಾ ಇದೆ. ಹಾ, ಇಡೀ ಆಸ್ಪತ್ರೆಯಲ್ಲಿ ಸಿನ್ಸಿಯರಾಗಿ ಕೆಲಸ ಮಾಡ್ತೀರಂದ್ರೆ ಅವರೊಬ್ರೆ. ಸಿನ್ಸಿಯರ್ ಆಗಿ ಮಾಡ್ತಾ ಇರೋದು ಕಾಣ್ತಾ ಇಲ್ವಾ ಡ್ಯೂಟಿನ? ಸರಿ, ಚೀಫ್ ಡಾಕ್ಟರ್ ಹೇಳಿ ಕಳಿಸಿದಾರೆ, ಬಂದ್ರೆ ಹೇಳಿ ಕಳ್ಸಮ್ಮ. ಎಷ್ಟಿದೆ? ಎಷ್ಟೋ ಇದೆ ತಗೊಳ್ಳಿ ಸರ್. ನಾನ್ ಕೇಳಿ ದುಡ್ಡಲ್ಲಪ್ಪ, ಮತ್ತೆ ಬಡವರ ಕಣ್ಣೀರು, ಅವ್ರು ಹಾಕಿರೋ ಶಾಪ, ಅವ್ರ ಬೆವ್ರ ಹನಿ, ನೀವು ಮಾಡಿರೋ ಪಾಪ ಎಲ್ಲ ಸೇರಿ ಎಷ್ಟಿದೆ ಅಂತ ಕೇಳ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಸರ್, ಅನಾಥಾಶ್ರಮದ ಪೇಷಂಟ್ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇದೆ. ಡಾಕ್ಟರ್ ಸವಿತಾ ಅವ್ರು ನಿಮಗೆ ಬರ್ಲಿಕ್ಕೆ ಹೇಳಿದ್ದಾರೆ ಸರ್. ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ರೀ. ನೀವೆಲ್ಲ ಯಾಕ್ರಿ ಇದ್ದೀರಾ? ಇಲ್ಲಿ ನನ್ನ ಟೆನ್ಷನ್ ನನಗಾಗಿದೆ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ನೋಡ್ರಿ ಮಿಸ್ಟರ್ ಡಾಕ್ಟರ್ ಹರಿಪ್ರಸಾದ್, ದುಡ್ಡು ಮಾಡ್ಬೇಕನ್ನೋ ಹುಚ್ಚು ಕುದುರೆ ಏರು ಹೊರಟಿದ್ದೀರಾ. ಅದನ್ನ ಬಿಟ್ಟು ಬರೋ ಪೇಷಂಟ್ಗಳಿಗೆ ಮಾನವೀಯತೆಯಿಂದ ಸೇವೆ ಮಾಡಿ. ಇದು ನಿಮ್ ಕೊನೆ ವಾರ್ನಿಂಗ್. ಎಲ್ಲ ಸೀಸ್ ಮಾಡಿ ಸೀಲ್ ಹಾಕಿಸ್ತೀನಿ. ಸಾರಿ ಮಿಸ್ ಚೇತನಾ, ನಾನು ಚೀಫ್ ಡಾಕ್ಟರ್ ಹತ್ರ ಮಾತಾಡ್ತೀನಿ, ಓಕೆನಾ? ಸರ್, ಎಮರ್ಜೆನ್ಸಿ ಪೇಷಂಟ್, ಆಂಬುಲೆನ್ಸ್, ಬಾಡಿ, ಅಮ್ಮ, ಶಿಫ್ಟಿಂಗ್ ತಗೊಳ್ಳಿ ಸರ್. ಐ ಆಮ್ ಸಾರಿ ಅಮ್ಮ, ನನಗೆ ನಿನ್ನನ್ನು ಉಳಿಸ್ಕೊಳಕ್ ಆಗ್ಲಿಲ್ಲಮ್ಮ, ನನಗೆ ಆಗ್ಲಿಲ್ಲಮ್ಮ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ, ತುಂಬಾ ಅವಮಾನ ಮಾಡ್ಬಿಟ್ನಮ್ಮ ನಿನಗೆ. ಅಯ್ಯೋ ಅಮ್ಮ, ಐ ಆಮ್ ಸಾರಿ ಅಮ್ಮ. ಈಗತ್ತು ಏನು ಪ್ರಯೋಜನ? ಸಾವಿರಾರು ಜನದ ಪ್ರಾಣ ಉಳಿಸೋ ಡಾಕ್ಟರ್ ಆಗ್ಲಿ ಅಂತ ಆಸೆ ಪಟ್ರು ನಮ್ಮ ರಾಧಮ್ಮ. ಆ ತಾಯಿ ಆಸೆ ಪೂರೈಸಕ್ಕಾಗ್ದಿರೋ ಮಗ ಡಾಕ್ಟರ್ ಆಗಿ ಏನು ಪ್ರಯೋಜನ? ಸಂಸ್ಕಾರ ಇಲ್ದಿರೋ ಹೆಣ್ಣು, ಉಪಕಾರ ಇಲ್ದಿರೋ ಹಣ ಹೇಸಿಗೆ ಇದ್ದಂಗೆ. ನಿಮ್ಗೆಲ್ಲ ಯಾತ್ಕಪ್ಪ ಈ ಡಾಕ್ಟ್ರಿಗಿರಿ? ನಿಮ್ಗೆಲ್ಲ ಯಾತ್ಕೆ ಈ ಡಾಕ್ಟ್ರಿಗಿರಿ? ಇದಾ ಸಾವಿರಾರು ಜನರ ಜೀವ ಉಳಿಸೋ ಸಾಧನ. ನಾನು ಜೀವ ಉಳಿಸ್ತೇನೆ. ಜೀವ ಉಳಿಸ್ಬೇಕಂದ್ರೆ ಡಾಕ್ಟರ್ ಆಗಬೇಕು. ಆಗ್ತೇನೆ. ಆಗುವಂತೆ ಇದನ್ನೀಗ ಕೊಟ್ಬಿಡೋಣ. ಹ್ಞೂ ಸರಿ. ಪುಟ್ಟಿ, ಅದು ಕೊಟ್ಬಿಡು ಅವ್ರ ಕೈಗೆ.
ಕೊಡವ ಇಲ್ಲಿ. ತಗಳವ, ಬೇಡವ, ಕೊಡಬೇಡ. ಡಾಕ್ಟರ್ ಆಗು, ಇಂಥ ಡಾಕ್ಟರ್ ಆಗ್ಬೇಡ. ನಿಸ್ವಾರ್ಥ ಸೇವೆ ಮಾಡೋ ಡಾಕ್ಟರ್ ಆಗು. ಲಂಚಕ್ಕೆ ಆಸೆ ಪಡಬೇಡ, ಭ್ರಷ್ಟಾಚಾರಿ ಆಗ್ಬೇಡ. ಹೋಗು, ಹೋಗವ. ಇದೇ ನಿನ್ನ ಮೊದಲ ಹೆಜ್ಜೆ ಆಗಲಿ. ಭ್ರಷ್ಟಾಚಾರದ ನಿರ್ಮೂಲನೆ ನಿಮ್ಮಿಂದಲೇ ಪ್ರಾರಂಭ ಆಗಲಿ.